ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲಿವೇಶನ್ ಟೈಲ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಎಲಿವೇಶನ್ ಟೈಲಲ್ಲಿ ಯಾವುದು ಪ್ರಕಾರ ಎಲಿವೇಶನ್ ಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ, ಯಾವೊಂದು ಟೈಲು ಇಂಡೋರ್ ಎಲಿವೇಶನಲ್ಲಿ ಮತ್ತು ಯಾವೊಂದು ಟೈಲು ಎಕ್ಸ್ಟೀರಿಯರಲ್ಲಿ ಹಾಕೋದಕ್ಕೆ ಸೂಕ್ತವಾಗಿರುತ್ತೆ. ಎಲಿವೇಶನ್ ಟೈಲನ್ನು ನಾವು ಇನ್ಸ್ಟಾಲ್ ಮಾಡುವಾಗ ಯಾವ ಥರದ್ದು ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಟೈಲ್ಸ್ ಎಲ್ಲ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆಲ್ರೆಡಿ ಹಿಂದಿ ಲ್ಯಾಂಗ್ವೇಜಲ್ಲಿ ನಂದು ಯೂಟ್ಯೂಬ್ ಚಾನಲ್ ಇದೆ. ಮೋರ್ ದೆನ್ 500 ವೀಡಿಯೋಸ್ ಇದೆ ನಂದು. ಇಫ್ ಆರ್ ಕಂಫರ್ಟಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್, ಹಿಂದಿಯಲ್ಲಿ ಸಹ ನೀವು ನೋಡ್ಬೋದು. ಅದರ್ವೈಸ್ ಈಗ ನಾನು ಪ್ರತಿಯೊಂದು ಟಾಪಿಕ್ ಬಗ್ಗೆ ಕನ್ನಡದಲ್ಲೂ ಸಹ ನಾನು ವೀಡಿಯೋಸ್ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನಿಮಗೆ ವೀಡಿಯೋಸ್ ಎಲ್ಲ ಇನ್ಫಾರ್ಮೇಟಿವ್ ಅನಿಸ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲಿವೇಶನ್ ಟೈಲ್ಸು ಹೆಸರು ಹೇಳ್ತಾ ಇದೆ, ಎಲಿವೇಶನ್ನು. ಇಟ್ಸ್ ಅ ಸ್ಪೆಷಲಿ ಮೇಡ್ ಫಾರ್ ಎಲಿವೇಶನ್ ಪರ್ಪಸಸ್ಸು. ನಾನು ಒಂದು ವೇಳೆ ಟೈಪ್ಸ್ ಆಫ್ ಎಲಿವೇಶನ್ ಟೈಲ್ ಬಗ್ಗೆ ಮಾತಾಡಿದಾಗ ನಿಮಗೆ ಇದರಲ್ಲಿ ಎರಡು ಪ್ರಕಾರ ನಿಮಗೆ ಎಲಿವೇಶನ್ ಟೈಲ್ ಸಿಗುತ್ತೆ. ಒಂದು ಸಿರಾಮಿಕ್ ಬೇಸ್ ಎಲಿವೇಶನ್ ಟೈಲ್ಸು, ಸೆಕೆಂಡು ನಿಮಗೆ ವಿಟ್ರಿಫೈಡ್ ಬೇಸ್ ಎಲಿವೇಶನ್ ಟೈಲು. ಸಿರಾಮಿಕ್ಕು ವಿಟ್ರಿಫೈಡು ಎರಡು ಥರದ್ದು ಟೈಲ್ ನಿಮಗೆ. ಸರ್ಫೇಸ್ ಫಿನಿಷಲ್ಸಲ್ಲಿ ನಾನು ಮಾತಾಡಿದಾಗ ನಿಮಗೆ ಗ್ಲಾಸಿ ಫಿನಿಷಲ್ ಸಿಗುತ್ತೆ, ನಿಮಗೆ ಮ್ಯಾಟ್ ಫಿನಿಷಲ್ ಸಿಗ್ಬಿಡುತ್ತೆ, ನಿಮಗೆ ಶುಗರ್ ಫಿನಿಷಲ್ ಸಿಗ್ಬಿಡುತ್ತೆ ನಿಮಗೆ, ಮತ್ತೊಂದು ಹೈ ಡೀಪ್ ಅಂತ ಸಿಗುತ್ತೆ ನಿಮಗೆ. ಅದು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸರ್ಫೇಸ್ ಫಿನಿಷಲ್ಸಲ್ಲಿ ಗ್ಲಾಸಿ, ಮ್ಯಾಟು, ಸ್ಯಾಟಿನು ಮತ್ತು ಶುಗರ್ ಫಿನಿಷಲ್ಸು ನಿಮಗೆ ಮೆಂಟೇನ್ ಫ್ರೀ. ಒಂದು ವೇಳೆ ಈಸಿ ಟು ಕ್ಲೀನ್ ಬೇಕಾದರೆ ಯು ಕ್ಯಾನ್ ಗೋ ವಿತ್ ಅ ಸ್ಯಾಟಿನ್ ಮತ್ತು ಗ್ಲಾಸಿ ಫಿನಿಶು. ಸ್ವಲ್ಪ ನಿಮಗೆ ಮ್ಯಾಟ್ ಫಿನಿಶ್ ಅಂದರೆ ಏನಾಗುತ್ತೆ, ಒರಿಜಿನಲಿ ಏನು ನಿಮಗೆ ಸ್ಟೋನ್ ಥರ ಏನು ಲುಕ್ ಇರುತ್ತಲ್ಲ, ಡೀಪ್ ಅಂದರೆ ನೀವು ಟಚ್ ಮಾಡಿ ನೋಡಿದಾಗ ನಿಮಗೆ ಒಂದು ನ್ಯಾಚುರಲಿ ಸಿಗೋ ಸ್ಟೋನ್ ಥರ ಫೀಲ್ ಸಿಗುತ್ತೆ ನಿಮಗೆ. ಅದಕ್ಕೆ ಹೈ ಡೀಪ್ ಎಲಿವೇಶನ್ ಅನ್ನೋದು. ಆ ಥರ ನಿಮಗೆ ಏನಾದರೂ ಒಂದು ನ್ಯಾಚುರಲ್ ಸ್ಟೋನ್ ಲುಕ್ ಬೇಕಾದರೆ ನೀವು ಮ್ಯಾಟ್ ಫಿನಿಷಲ್ಲಿ ಸಿಗೋ ಅಥವಾ ಶುಗರ್ ಫಿನಿಷಲ್ಲಿ ಸಿಗೋ ಹೈ ಡೀಪ್ ಎಲಿವೇಶನ್ಸ್ ಎಲ್ಲ ನೀವು ಯೂಸ್ ಮಾಡ್ಬೋದು. ಸೈಜ್ ಬಗ್ಗೆ ನಾನು ಮಾತಾಡಿದಾಗ ಇವತ್ತಿನ ಡೇಟಲ್ಲಿ ನಿಮಗೆ ಫ್ಯಾಕ್ಟ್ರೀಸ್ಗಳಲ್ಲಿ ಅಥವಾ ನಿಮ್ಮ ಲೋಕಲ್ಲೂ ಸಹ ನಿಮಗೆ ಎರಡು ಸೈಜಲ್ಲಿ ಸಿಗ್ಬಿಡುತ್ತೆ ನಿಮಗೆ. ಒಂದು 1 ಫೀಟ್ ಬೈ 1.5 ಫೀಟು, 1 ಫೀಟ್ ಬೈ 1.5 ಫೀಟು. ಸೆಕೆಂಡ್ ಅಂತಂದರೆ 1 ಫೀಟ್ ಬೈ 2 ಫೀಟು. ಎರಡು ಸೈಜಲ್ಲಿ ಇವತ್ತಿನ ಡೇಟಲ್ಲಿ ನಿಮಗೆ ಎರಡೇ ಸೈಜಲ್ಲಿ ಸಿಗೋದು. ಎಕ್ಸೆಪ್ಷನಲ್ ಬೇರೆ ಯಾವುದಾದ್ರೂ ಸೈಜಲ್ಲಿ ಯಾವುದಾದ್ರೂ ಕಂಪ್ನಿ ಮಾಡ್ತಾ ಇದ್ದರೆ ಅದೆಲ್ಲ ಎಕ್ಸ್ಪೋರ್ಟ್ ಸಲುವಾಗಿ, ಇಂಡಿಯನ್ ಸಲುವಾಗಿಲ್ಲ. ಎರಡು ಸೈಜಲ್ಲಿ ನಿಮಗೆ ಸಿಕ್ಕಿಬಿಡುತ್ತೆ. ಅದು ಯಾವ ಸೈಜ್ ಹಾಕೋದು ಬೆಟರ್ ಚಾಯ್ಸು ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ನಿಮಗೆ. ಈಗ ನಾನು ಹೇಳ್ತಾ ಇದ್ದೆ ಎರಡು, ಒಂದು ಸಿರಾಮಿಕಲ್ಲೂ ಸಿಗ್ಬಿಡುತ್ತೆ ನಿಮಗೆ, ಒಂದು ವಿಟ್ರಿಫೈಟಲ್ಲಿ ಸಿಗುತ್ತೆ ಅಂಥೇಳಿ. ಯಾವ ಟೈಲು ನಾವು ಯಾವ ಕಂಡೀಷನಲ್ಲಿ ನಾವು ಇಂಡೋರ್ ಹಾಕಬೇಕು, ಯಾವ ಕಂಡೀಷನಲ್ಲಿ ಎಕ್ಸ್ಟರ್ನಲಿ ಯಾವ ಟೈಲ್ ಹಾಕಬೇಕು. ಸಿರಾಮಿಕ್ ಟೈಲ್ ಏನಿರುತ್ತೆ ಅಲ್ಲ, ಅದು ಸಿರಾಮಿಕ್ ಬೇಸ್ ಟೈಲು, ಅದನ್ನೆಲ್ಲ ನಾವು ಪ್ರಿಫರ್ ಮಾಡೋದು ಇಂಡೋರ್ ಸಲುವಾಗಿ, ಮನೆ ಒಳಗಡೆ ಅಥವಾ ಮನೆ ಹೊರಗಡೆನೂ ಹಾಕಿ ನೀವು. ಬಟ್ ಡೈರೆಕ್ಟ್ ಸನ್ಗೆ ಏನು ಎಕ್ಸ್ಪೋಸ್ ಆಗಿರುತ್ತೆ ಅಲ್ಲ ಏರಿಯಾ, ಆ ಏರಿಯಾದಲ್ಲಿ ನೀವು ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಸಿರಾಮಿಕ್ ಬೇಸಲ್ಲಿ ಏನಾಗುತ್ತೆ ನಿಮಗೆ ವಾಟರ್ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಏನಿದೆಯಲ್ಲ ಅದು ಇಟ್ಸ್ ಅ ಮೋರ್ ದೆನ್ 15%. ಸಿಂಪಲಾಗಿ ಹೇಳಬೇಕಂದ್ರೆ ತುಂಬ ಹೈ ಇರುತ್ತೆ. ಸೊ ತುಂಬ ಹೈ ಇದ್ದಾಗ ಏನಾಗುತ್ತೆ, ಆ ಒಂದು ಬಾಡಿಯಲ್ಲಿ ಥರ್ಮಲ್ ಎಕ್ಸ್ಪ್ಯಾನ್ಷನು ಅಥವಾ ಮಾಯಿಶ್ಚರ್ ಎಕ್ಸ್ಪ್ಯಾನ್ಷನು ನಾವು ಅಂತೀವಿ ಅದಕ್ಕೆ. ಸಿಂಪಲಾಗಿ ಹೇಳ್ಬಿಡ್ತೇನೆ ನಾನು ನಿಮಗೆ. ಇವನೇನಪ್ಪ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಇದ್ದಾನೆ, ಮಾಯಿಶ್ಚರ್ ಎಕ್ಸ್ಪ್ಯಾನ್ಷನ್ ಇದ್ದಾನೆ, ಸಿಂಪಲಾಗಿ ಹೇಳಂತೇಳಿ ಹೇಳ್ತೀನಿ ಸರ್ ನಿಮಗೆ. ಸಿಂಪಲಾಗಿ ಹೇಳಬೇಕಂತಂದ್ರೆ ನಿಮಗೆ ಸಿರಾಮಿಕ್ಸ್ ಬೇಸ್ ಟೈಲ್ಗಳನ್ನು ನಾವು ಔಟರ್ ಏರಿಯಾದಲ್ಲಿ ಹಾಕಿದಾಗ ಡೈರೆಕ್ಟ್ ಸನ್ಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ನಿಮಗೆ ಸಡನ್ನಾಗಿ ಬಿಸಿಲು ಬಂದುಬಿಡುತ್ತೆ, ಸಡನ್ನಾಗಿ ಒಂದು ವೇಳೆ ನೀರು ಬಂದುಬಿಡುತ್ತೆ, ಮಳೆ ಬಂದುಬಿಡುತ್ತೆ ಅಂದ್ಕೊಳ್ಳಿ. ಆ ಒಂದು ಕಂಡೀಷನಲ್ಲಿ ಟೈಲಲ್ಲಿ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ ಅಥವಾ ಡಿಬಾಂಡ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ. ಸೊ ನೀವು ಇಂಡೋರ್ ಸಲುವಾಗಿ ನೀವು ಏನಾದರೂ ಟೈಲ್ ಬೇಕಾದರೆ ಅಥವಾ ವೆರಿವರ್ ದೇರ್ ಇಸ್ ನೋ ಡೈರೆಕ್ಟ್ ಎಕ್ಸ್ಪೋಸ್ ಟು ಸನ್, ಒಂದು ಕವರ್ಡ್ ಏರಿಯಾ ಏನಾದರೂ ಇದ್ದರೆ ಆ ಒಂದು ಕಂಡೀಷನಲ್ಲಿ ನೀವು ಸಿರಾಮಿಕ್ ಬೇಸ್ ಟೈಲನ್ನು ಯೂಸ್ ಮಾಡಿ, ಏನೂ ಪ್ರಾಬ್ಲಮ್ ಬರಲ್ಲ. ಬಟ್ ಸಿರಾಮಿಕ್ ಬೇಸ್ ಟೈಲ್ಗಳನ್ನು ನೀವು ಡೈರೆಕ್ಟ್ ಆಗಿರೋ ಸನ್ ಎಕ್ಸ್ಪೋಸ್ ಏರಿಯಾಗಳಲ್ಲಿ ನೀವು ಹಾಕಿದರೆ ಅಲ್ಲಿ ಕ್ರ್ಯಾಕ್ ಆಗುತ್ತೆ, ಡಿಬಾಂಡ್ ಆಗುತ್ತೆ. ಆ ಒಂದು ಕಂಡೀಷನಲ್ಲಿ ನೀವು ವಿಟ್ರಿಫೈಡ್ ಬೇಸ್ ಬಾಡಿ ಟೈಲ್ಗಳನ್ನೇ ನೀವು ಹಾಕಬೇಕು. ವಿಟ್ರಿಫೈಡ್ ಬೇಸ್ ಬಾಡಿಯಲ್ಲಿ ಏನಾಗುತ್ತೆ, ವಾಟರ್ ಅಬ್ಸರ್ವ್ ಮಾಡಲ್ಲ ಟೈಲು.
ಸೊ ಎಷ್ಟು ಕಡಿಮೆ ವಾಟರ್ ಅಬ್ಸರ್ವ್ ಮಾಡುತ್ತೆ, ಅಷ್ಟೊಂದು ಕಡಿಮೆ ಅದರಲ್ಲಿ ರಿಯಾಕ್ಷನ್ಸ್ ಆಗುತ್ತೆ, ಅಷ್ಟೊಂದು ಚೇಂಜಸ್ ಬರಲ್ಲ ಅದರಲ್ಲಿ. ಸೊ ಡೈರೆಕ್ಟ್ ಸನ್ಗೆ ಎಕ್ಸ್ಪೋಸ್ ಆದಾಗ ಈಗ ಏನಾಗುತ್ತೆ, ಮಳೆಗಾಲದಲ್ಲಿ ತುಂಬ ಮಳೆ ಬರ್ತಾ ಅಂದ್ಕೊಳ್ಳಿ, ಮತ್ತು ಬೇಸಿಗೆಗಾಲದಲ್ಲಿ ಏನಾಗುತ್ತೆ ತುಂಬ ಸೆಕೆ ಇದೆ ಅಂದ್ಕೊಳ್ಳಿ, ಅಥವಾ ಒಂದು ಟೈಮಲ್ಲಿ ಮಳೆ ಬಂದ್ಬಿಡುತ್ತೆ, ಒಂದು ಸ್ವಲ್ಪ ದಿವಸ ಬಿಸಿಲು ಬಂದ್ಬಿಡುತ್ತೆ. ಸೊ ಬಾಡಿಯಲ್ಲಿ ಯಾವುದೇ ಥರದ ಚೇಂಜಸ್ ಬರಲ್ಲ ವಿತ್ ರೆಸ್ಪೆಕ್ಟ್ ಟು ವಿಟ್ರಿಫೈಡು. ಸೊ ನೀವು ಪರ್ಚೇಸ್ ಮಾಡಕ್ಕೆ ಹೋದಾಗ ನೀವು ಯಾವಾಗಲೂ ಮಾತಾಡಿ ಅವ್ರ ಜೊತೆ, ನೀವು ಸಿರಾಮಿಕ್ ಬಾಡಿ ಇದೆಯಾ ಅಥವಾ ವಿಟ್ರಿಫೈಡ್ ಬಾಡಿ ಇದೆಯಾ. ಏನಾಗುತ್ತೆ, ತುಂಬ ಜನ ಅವರಿಗೆ ಗೊತ್ತಿಲ್ಲ ಇದೆಲ್ಲ. ಸೊ ಏನಾಗುತ್ತೆ, ಎಲಿವೇಶನ್ ಟೈಲ್ ಕೊಡಿ ಅಂದರೆ ಕೊಟ್ಬಿಡೋದು, ತೊಗೊಂಡ್ಬಂದು ಹಾಕಿಬಿಡ್ತಾರೆ ಅವರು. ಸೊ ಆ ಕಂಡೀಷನ್ ಏನಾಗುತ್ತೆ, ಓವರ್ ದ ಪೀರಿಯಡ್ ಆಫ್ ಟೈಮ್ ಕಲರ್ ಹೋಗೋದು ಚಾನ್ಸಸ್ಸು, ಸಿರಾಮಿಕ್ ಬೇಸಲ್ಲಿ ಕ್ರ್ಯಾಕ್ ಬರೋದು, ಡಿಬಾಂಡ್ ಆಗೋದೆಲ್ಲ ಚಾನ್ಸ್ ಇರುತ್ತೆ. ಸೊ ಅವ್ರ ಜೊತೆ ನೀವು ಟೈಲಲ್ಲಿ ಮಾತಾಡ್ಕೊಳ್ಳಿ, ಸಿರಾಮಿಕ್ ಇದೆಯಾ ವಿಟ್ರಿಫೈಡ್ ಇದೆಯಾ. ಜನರಲ್ ಏನಾಗುತ್ತೆ ನಿಮಗೆ, ನಾನು ಒಂದು ವೇಳೆ ವಿಟ್ರಿಫೈಡಲ್ಲಿ ನಾನು ಮಾತಾಡಿದ್ದೆ ಆದರೆ, ವಿಟ್ರಿಫೈಡಲ್ಲಿ ನಿಮಗೆ ಥರ್ಮಾಕೋಲ್ ಬಾಕ್ಸಲ್ಲಿ ಬರುತ್ತೆ ಜನರಲಿ. ಮೋರ್ ದೆನ್ 90% ಏನು ಕಂಪ್ನೀಸ್ ಇದೆಯಲ್ಲ ಪ್ಯಾಕಿಂಗ್ ಮಾಡೋದು, ನಿಮಗೆ ಗೊತ್ತಾಗಬೇಕು ಅಂತಂದರೆ, ನೀವು ಒಂದು ವೇಳೆ ಇದು ವಿಟ್ರಿಫೈಡ್ ಇದೆಯಾ ಸಿರಾಮಿಕ್ ಇದೆಯಾ ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಜನರಲ್ ನಿಮಗೆ ಎಲಿವೇಶನ್ ಟೈಲ್ಸ್ ಎಲ್ಲ ಥರ್ಮಾಕೋಲ್ ಪ್ಯಾಕಲ್ಲಿ ಬರುತ್ತೆ ನಿಮಗೆ ವಿಟ್ರಿಫೈಡ್ ಇದ್ದರೆ. ಸಿರಾಮಿಕ್ ಇದ್ದರೆ ಅದೆಲ್ಲ ಬಾಕ್ಸ್, ಜನರಲ್ ನಮ್ಮದೇನು ಬಾಕ್ಸ್ ಇರುತ್ತಲ್ಲ ಟೈಲ್ ಬಾಕ್ಸು, ಆ ಥರದಲ್ಲೇ ನಿಮಗೆ ಬರೋದು. ಮತ್ತೊಂದು ನಿಮಗೆ ಒಂದು ವೇಳೆ ಪರ್ಟಿಕ್ಯುಲರ್ ಆಗಿ ವಿಟ್ರಿಫೈಡ್ ಸಿರಾಮಿಕ್ ಇದೆಯನ್ನ ಇದು ನೀವು ನೋಡಬೇಕಾದ್ರೆ ಟೈಲ್ ಬ್ಯಾಕ್ ಸೈಡಲ್ಲಿ ನೀರು ಹಾಕಿಬಿಟ್ಟು ನೋಡಿಬಿಡಿ. ನೀವು ನೀರು ಒಂದು ವೇಳೆ ಇಮಿಡಿಯೇಟ್ ಅಬ್ಸರ್ವ್ ಆಗಿಬಿಟ್ರೆ ದಟ್ಸ್ ಅ ಸಿರಾಮಿಕ್ ಬೇಸು. ನೀರು ಅಬ್ಸರ್ವ್ ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ದಟ್ಸ್ ಅ ವಿಟ್ರಿಫೈಡ್ ಬೇಸು. ನಾನು ಆಲ್ರೆಡಿ ಇದೇ ಟಾಪಿಕ್ ಬಗ್ಗೆ ಎಲ್ಲ ನಾನು ವೀಡಿಯೋಸ್ ಮಾಡಿದ್ದೀನಿ. ನೀವು ನನ್ನ ಚಾನಲಲ್ಲಿ ನೀವು ಹೋಗಿ ನೋಡಿದಾಗ ನಿಮಗೆ ವಿಡಿಯೋ ಸಿಕ್ಬಿಡುತ್ತೆ, ಸಿರಾಮಿಕ್ ವಿಟ್ರಿಫೈಡ್ ಏನಂತೇಳಿ. ಅಲ್ಲಿ ಎಕ್ಸ್ಪ್ಲೇನ್ ಆಗಿ ನಾನೆಲ್ಲ ಹೇಳ್ತೀನಿ. ಸೊ ನೀವು ಪ್ರಿಫರ್ ಮಾಡಿ ಇಂಡೋರಲ್ಲಿ ಯಾವುದು ಸಿರಾಮಿಕ್ಕು, ಔಟ್ಡೋರಲ್ಲಿ ನೀವು ವಿಟ್ರಿಫೈಡು ಯಾವ ಸೈಜಲ್ಲಿ ಹಾಕಬೇಕು ನೋಡಿ. ಇದರಲ್ಲಿ ಏನಾಗುತ್ತೆ ನಾನು ನಿಮ್ಗೆ ಹೇಳ್ತೀನಿ. ನೀವು ಈಗ ತೋರಿಸ್ತಾ ಇದ್ದೀನಿ ನೋಡಿ, ನಾನು ನಿಮಗೆ 1 ಫೀಟ್ ಬೈ 1.5 ಫೀಟ್ ತೊಗೊಳ್ಳಿ, ಅಥವಾ 1 ಫೀಟ್ ಬೈ 2 ಫೀಟ್ ನೀವು ಟೈಲ್ ತೊಗೊಂಡಾಗ ಏನಾಗುತ್ತೆ, ನೀವು 2 ಟೈಲ್ಗಳನ್ನು ಯಾವುದೇ ಸೈಜ್ ತೊಗೊಳ್ಳಿ ಇನ್ಸ್ಟಾಲ್ ಮಾಡಿದ್ದೆ ಆದರೆ ನಿಮಗೆ ಯಾವ ಸೈಜ್ ಟೈಲ್ ಇದೆ ಗೊತ್ತೇ ಆಗಲ್ಲ ನಿಮಗೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ನೀವು ಹೇಳಿ ಇದು ಯಾವ್ದು ನಿಮ್ಗೆ ಏನಾದರೂ ಗೊತ್ತಾಗ್ತಾ ಇದ್ರೆ ಕಮೆಂಟ್ ಮಾಡಿ ಹೇಳಿ, ನೀವು ಯಾವ ಸೈಜಲ್ಲಿ ನಾನು ನಿಮ್ಗೆ ತೋರಿಸ್ತಿದ್ರಿ ಅಂತೇಳಿ. ಏನಾಗ್ತಾ ಇದರಲ್ಲಿ ನಿಮಗೆ ಜಾಯಿಂಟ್ ಎಲ್ಲಿದೆ ಗೊತ್ತೇ ಆಗಲ್ಲ, ಯಾಕಂದರೆ ಪಂಚ್ ಇರುತ್ತೆ ಇದರ ಮೇಲೆಲ್ಲ, ಅದು ನ್ಯಾಚುರಲ್ ಸ್ಟೋನ್ ಥರ ನಿಮಗೆ ಫೀಲಿಂಗ್ ಕೊಡ್ತಾ ಇರುತ್ತೆ. ಸೊ ಸೈಜೇ ಗೊತ್ತಾಗಲ್ಲ ನಿಮಗೆ. ಸೊ ಒಂದು ವೇಳೆ ನಿಮಗೆ ಸ್ವಲ್ಪ ಬಜೆಟ್ ಕಡಿಮೆ ಇದ್ದರೆ ನೀವು ಸಿರಾಮಿಕ್ ಬೇಸಲ್ಲಿ ತೊಗೊಳ್ಳಿ, ಬಜೆಟ್ ಹೆಚ್ಚಿದ್ರೆ ನೀವು ವಿಟ್ರಿಫೈಡಲ್ಲಿ ತೊಗೊಳ್ಳಿ. ಬಟ್ ನಾನು ಹೇಳ್ತಾ ಇದ್ದೆ ನಿಮಗೆ, ಔಟ್ ಡೋರಲ್ಲಿ ನಿಮ್ಮದು ಬಜೆಟ್ ಒಂದು ವೇಳೆ ಕಡಿಮೆ ಇದ್ದರೆ ನೀವು ಸಿರಾಮಿಕ್ ಟೈಲ್ ತೊಗೊಂಡು ಹಾಕೋಕ್ಕೆ ಹೋಗಬೇಡಿ, ನಿಮ್ಮದು ಉಲ್ಟಾ ಲಾಸ್ ಆಗಿಬಿಡುತ್ತೆ. ನಾನೆಂತ ಇದ್ದೆ ನಿಮಗೆ ಮನೆ ಒಳಗಡೆ ನಿಮಗೆ, ಯಾಕಂದರೆ ಏನಾಗುತ್ತೆ ಅಕಾರ್ಡಿಂಗ್ ಟು ಸೈಜಸ್ ಪ್ರೈಸ್ ಹೆಚ್ಚಾಗುತ್ತೆ, ಯಾವುದು ದೊಡ್ಡ ಸೈಜಲ್ಲಿ ಬರುತ್ತೆ ಪ್ರೈಸಿಂಗ್ ಹೆಚ್ಚಾಗಿಬಿಡುತ್ತೆ, ನೋ ಡೌಟು. ಸೊ ನಿಮಗೆ ಬಜೆಟ್ ವೈಸ್ ನೀವು ಚೂಸ್ ಮಾಡಿ, ಬಟ್ ಔಟರ್ ಏರಿಯಾದಲ್ಲಿ ಮಾತ್ರ ವಿಟ್ರಿಫೈಡಲ್ಲೇ ಹಾಕಬೇಕು ನೀವು. ಇದರಲ್ಲಿ ಹಾಕುವಾಗ ಒಂದು ಪಾಯಿಂಟು, ಸ್ಪೇಸರ್ಸ್ಗಳನ್ನು ನೀವು ಹಾಕಬೇಡಿ. ಸ್ಪೇಸರ್ಸ್ ಹಾಕಿದಾಗ ಏನಾಗುತ್ತೆ ನಿಮಗೆ ಅಷ್ಟೊಂದು ನಿಮಗೆ ನ್ಯಾಚುರಲ್ ಸ್ಟೋನ್ ಫೀಲ್ ಬರಲ್ಲ ಇದರಲ್ಲಿ. ಸೊ ನೀವು ವಿದೌಟ್ ಸ್ಪೇಸರ್ಸಲ್ಲಿ ಹಾಕಿ. ಬಟ್ ಇದರಲ್ಲಿ ನಾನು ಮತ್ತೊಂದು ನಿಮ್ಗೆ ಹೇಳ್ತೀನಿ, ಸಿರಾಮಿಕ್ ಬೇಸ್ ಟೈಲ್ಗಳನ್ನು ನೀವು ಇನ್ಸ್ಟಾಲ್ ಮಾಡುವಾಗ ಯಾವುದೇ ಥರದ್ದು ನಿಮಗೆ ಎಡೆಸಿವ್ ಯೂಸ್ ಮಾಡಿ ಇನ್ಸ್ಟಾಲ್ ಮಾಡೋದೇನು ನಿಮಗೆ ನೆಸೆಸರಿ ಇಲ್ಲ. ಯು ಕ್ಯಾನ್ ಇನ್ಸ್ಟಾಲ್ ದ ಸಿರಾಮಿಕ್ ಬೇಸ್ ಎಲಿವೇಶನ್ ಟೈಲ್ಸ್ ಬೈ ಯೂಸಿಂಗ್ ನಾರ್ಮಲ್ ಸಿಮೆಂಟ್. ಅದರಲ್ಲಿ ಯಾವುದೇ ಥರದ ನಿಮಗೆ ಎಡೆಸಿವ್ ಜರುರತ್ತಿಲ್ಲ. ಬಟ್ ಒಂದು ವೇಳೆ ನೀವು, ನಾನು ಹೇಳ್ತಾ ಇದ್ದೆ ವಿಟ್ರಿಫೈಡ್ ಟೈಲ್ಗಳನ್ನು ನೀವು ವಾಲ್ ಮೇಲೆ ಇನ್ಸ್ಟಾಲ್ ಮಾಡುವಾಗ ನಿಮಗೆ ಸಿಮೆಂಟಲ್ಲಿ ಹಾಕಬಾರ್ದು, ಅದಕ್ಕೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಎಡೆಸಿವ್ ಯೂಸ್ ಮಾಡಬೇಕಾಗುತ್ತೆ. ಎಡೆಸಿವ್ ಇಸ್ ನಥಿಂಗ್ ಬಟ್ ಅಪ್ಗ್ರೇಡೆಡ್ ವರ್ಜನ್ ಆಫ್ ಅ ಸಿಮೆಂಟು. ನಾನು ಹೇಳ್ತಾ ಇದ್ದೆ ವಿಟ್ರಿಫೈಡಲ್ಲಿ ನೀರು ಅಬ್ಸರ್ವ್ ಮಾಡಲ್ಲ ಅಂತೇಳಿ. ನೀರು ಯಾವುದು ಅಬ್ಸರ್ವ್ ಮಾಡಲ್ಲ, ಬಾಂಡಿಂಗ್ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಸೊ ಅಲ್ಲಿ ಸ್ಟ್ರಾಂಗ್ ಬಾಂಡ್ ಸಲುವಾಗಿ ನಿಮಗೆ ಅಲ್ಲಿ ಎಡೆಸಿವ್ ಯೂಸ್ ಮಾಡಬೇಕಾಗುತ್ತೆ. ಎಲಿವೇಶನ್ ಅಂದರೆ ಏನಾಗುತ್ತೆ, ನಾನು ಹೇಳ್ತಿದ್ದೆ ನಿಮಗೆ, ಎಲಿವೇಶನ್ ಅಂದರೆ ಔಟರ್ ವಾಲಲ್ಲೆಲ್ಲ ಹಾಕೋದು. ಅಲ್ಲಿ ಏನಾಗುತ್ತೆ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟು, ಜನ ಏನು ಮಾಡ್ತಾರೆ ಇದು ಎಡೆಸಿವ್ ಎಲ್ಲ ಯೂಸ್ ಮಾಡೋದು. ಬಟ್ ನೀವೊಂದು ವೇಳೆ 10 ಫೀಟ್ ತನಕ ನೀವು ಎಲಿವೇಶನ್ ಹಾಕ್ತಾ ಇದ್ದರೆ ಅದಕ್ಕೆ ನಿಮಗೆ ಗ್ರೇಡ್ ಬೇರೆ ಯೂಸ್ ಮಾಡಬೇಕಾಗುತ್ತೆ. ಅಪ್ ಟು 20 ಫೀಟ್ ತನಕ ನೀವು ವಿಟ್ರಿಫೈಡ್ ಎಲಿವೇಶನ್ ಟೈಲ್ ಹಾಕಬೇಕಂತ, ಅದರ ಸಲುವಾಗಿ ಬೇರೆ ಗ್ರೇಡು ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಅಂತೇಳಿ ಬರುತ್ತೆ. ಸೊ ನಿಮಗೆ ಎಷ್ಟು ಹೈಟಲ್ಲಿ ನೀವು ಹಾಕ್ತಾ ಇದ್ದೀರಾ ಅಕಾರ್ಡಿಂಗ್ಲಿ ನಿಮಗೆ ನೀವು ಎಡೆಸಿವ್ ಚೂಸ್ ಮಾಡಬೇಕಾಗತ್ತೆ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಗ್ತಾ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಬರೆದು ಹಾಕಿ, ನಮ್ಮದು 2nd ಫ್ಲೋರಲ್ಲಿ ನಾವು ಎಲಿವೇಶನಲ್ಲಿ ಹಾಕ್ತಾ ಇದ್ದೀವಿ, ಅದು 15 ಫೀಟ್ ಹಿಡ್ಕೊಂಡು 25 ಫೀಟ್ ತನಕ ಇದೆ, ಅಥವಾ 10 ಫೀಟ್ ತನಕ ಇದೆ. ನೀವು ನನಗೆ ಸೈಜು ಮತ್ತು
ಎಷ್ಟು ಹೈಟಲ್ಲಿ ಹಾಕ್ತಾಯಿದೆ ನನಗೆ ನೀವು ಮೆನ್ಷನ್ ಮಾಡಿ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ ಗ್ರೇಡೆಡಲ್ಲಿ ನಿಮಗೆ ಯಾವ ಕಂಪನಿಯಲ್ಲಿ ಯಾವ ಪ್ರೈಸಿಂಗಲ್ಲಿ ನಿಮಗೆ ಒಂದು ಒಳ್ಳೆ ಎಡಿಸಿವ್ ನಿಮಗೆ ಸಿಕ್ಬಿಡುತ್ತೆ. ನಾನು ಅದ್ರ ಬಗ್ಗೆ ಸಹ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಕಾಮನ್ ಆಗಿ ಮಿಸ್ಟೇಕ್ ಏನು ಮಾಡ್ತಾರೆ ಜನ ಅಂತಂದರೆ, ನಾನು ಹೇಳ್ತಾ ಇದ್ದಲ್ಲ, ಎಲಿವೇಶನ್ ಅಂದರೆ ತೊಗೊಂಡು ಬಂದುಬಿಡೋದು, ಸಿಮೆಂಟಲ್ಲಿ ಹಾಕ್ಬಿಡೋದು. ಇಲ್ಲ, ಇಂಡೋರ್ ಸಲುವಾಗಿ ಬೇರೆ, ಔಟ್ಡೋರ್ ಸಲುವಾಗಿ ಬೇರೆ. ಔಟ್ಡೋರ್ಸಲ್ಲಿ ಹಾಕುವಾಗ ಅಕಾರ್ಡಿಂಗ್ ಟು ಯುವರ್ ಏರಿಯಾ ಆಫ್ ಹೈಟ್ಸು ನೀವು ಎಡೆಸುಗಳನ್ನೆಲ್ಲ ನೀವು ಬೇರೆ ಬೇರೆ ಚಾಯ್ಸ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ನಿಮಗೆ ವಿಟ್ರಿಫೈಡ್ ಸಿರಾಮಿಕ್ಕು ಯಾವ ಥರ ನೀವು ಡಿಫ್ರೆನ್ಷಿಯೇಟ್ ನೀವು ನೋಡ್ಬೋದು. ಸಿಂಪಲ್ ಟ್ರಿಕ್ಸ್ ಇದೆ. ಸೊ ನೀವು ಇದೆಲ್ಲ ಅವ್ರ ಜೊತೆ ಪರ್ಚೇಸ್ ಮಾಡುವಾಗ ನೀವು ಮಾತಾಡ್ಕೊಂಡು ತೊಗೊಳ್ಳಿ. ಜನರಿಗೆ ಏನಾಗುತ್ತೆ, ನೀವು ಟೈಲ್ ಶಾಪಲ್ಲಿ ಹೋಗಿ ಬ್ಲೈಂಡಾಗಿ ಕೇಳಿದ್ರೆ ಅವರಿಗೂ ಗೊತ್ತಾಗ್ಬಿಡ್ತಾರೆ, ಈಗ ಏನೂ ಐಡಿಯಾ ಇಲ್ಲ, ಏನೋ ಪ್ರೈಸ್ ಹೇಳ್ಬಿಡ್ತಾರೆ. ನೀವು ಹೇಳಿ ಅವರಿಗೆ ವಿಟ್ರಿಫೈಡ್ ಇದೆಯಾ, ಸಿರಾಮಿಕ್ ಇದೆಯಾ, ನಾನು ಬ್ಯಾಕ್ ಸೈಡ್ ನೀರು ಹಾಕಿ ನೋಡ್ಬೋದಾ, ಥರ್ಮೋಕೋಲಲ್ಲಿ ವಿಟ್ರಿಫೈಡ್ ಇದ್ದರೆ ಥರ್ಮೋಕೋಲಲ್ಲಿ ಯಾಕೆ ಪ್ಯಾಕ್ ಬಂದಿಲ್ಲ, ತುಂಬ ಜನ ಅಂತಾರೆ ಥರ್ಮೋಕೋಲಲ್ಲಿ ಸಿಗುತ್ತೆ ಅಂತೇಳಿ. ಇದೆಲ್ಲ ಕೇಳಿದಾಗ ಏನಾಗುತ್ತೆ, ಅವ್ರಿಗೂ ಅನ್ನಿಸ್ತಾ ಇಲ್ಲ ಇವ್ರಿಗೂ ಐಡಿಯಾ ಇದೆ ಅಂತೇಳಿ. ಸೊ ಪರ್ಚೇಸ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಹೋಗಿ, ಅದರಲ್ಲಿ ತುಂಬ ನಿಮ್ಮದು ಒಂದು ಫೈದೆ ಇರುತ್ತೆ. ನಿಮಗೆ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನ್ನಿಸ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂಬರೋ ದಿನಗಳಲ್ಲಿ ಇನ್ನೂ ವೀಡಿಯೋಸ್ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.